ಸರ್ವೆ ನಂಬರ್ ಎಷ್ಟು ಇದು ಕುಂಬಾರಳ್ಳಿ ತೆಗಿ ಸೋಮಣ್ಣ. ಇದೇ ಕುಂಬಾರಳ್ಳಿದು ಇವು 5 ಗಂಟೆ ಯಾರು ಇವರು ಅವ್ರ ಚಿಕ್ಕಪ್ಪ ದೀರ್ಘ ಯಾರಿಗೂ ಆಗಿತ್ತು. ಈ ಡಾಕ್ಯುಮೆಂಟ್ನ ಸರ್ವೆ ನಂಬರ್ 1/2 ಆಗಿತ್ತು. ಈಗ 1/5 ಮಾಡಿಸ್ಕೊಂಡಿದ್ದಾರೆ. ಇದೇ 5 ಗಂಟೆ ನನಗೆ ಅಗ್ರಿಮೆಂಟ್ ಹಾಕೊಂಡು ಕೊಟ್ಟಿದ್ಲು ಕುಂಬಾರಳ್ಳಿದಾಗ. ಇದು ಪಾಣಿ ನೋಡಿ, ಇದು ಪಾಣಿ ಕುಂಬಾರಳ್ಳಿದು ಅಗ್ರಿಮೆಂಟ್ ಆಗಿ ಅನ್ನೋರಿಗೆ ನನಗಾಗಿರೋದು ಇದು. ಇದರಲ್ಲಿ ಇದೇ ವಿಜಯಕುಮಾರ್ ಮಾಡ್ಕುಮಾರ್ ಅಂತ ಅಂದ್ಬಿಟ್ಟು ಲಕ್ಷ್ಮೀ ದೇವಮ್ಮ ಹಾಕೊಂಡು ಕೊಟ್ಟಿದ್ದು. ಸಾಕ್ಷಿಗೆ ಬಂದು ಇದೇ ವಿಜಯಕುಮಾರ್ ಹಾಕಿರೋದು. ಇದೇ ವಿಜಯಕುಮಾರ್ದು ಲಕ್ಷ್ಮೀ ದೇವಮ್ಮ ಶಾಂತಕುಮಾರ್ ಇದ್ರದ್ದು. ಇದು ಇನ್ನೂ ಒಂದು ಅಗ್ರಿಮೆಂಟ್ ಇದೆ. ಅದು ಸರ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಕುಂಬಾರಳ್ಳಿ ವಿಚಾರದ್ದು ಇನ್ನೂ ಕಂಪ್ಲೇಂಟ್ ಯಾವುದನ್ನು ಇದು ಮಾಡಿಲ್ಲ. KVT ಹಾಕೊಂಡಿದ್ದಾರೆ. KVTಲ್ಲಿ ನಮಗೆ ಹಾಕಕ್ಕೆ ಬರಲ್ವಂತೆ, ಅದು ಗೊತ್ತಿಲ್ಲ ನಮಗೆ. ಆ ವಿಚಾರವಾಗಿ ಲಾಯರ್ನ ನಾವು ಭೇಟಿ ಮಾಡಬೇಕಾಗುತ್ತದೆ. ಇದರಲ್ಲಿ ಮನೆಗೆ ನುಗ್ಗಿ ಅಲ್ಲೇ ಮಾಡೋಕ್ಕೆ ಅಂತ ಬಂದಿದ್ದಕ್ಕೆ ನಾನು ಕಂಪ್ಲೇಂಟ್ ಹಾಕಿದೆ 1 ವಾರದಿಂದ. ಮತ್ತು ರಿಟರ್ನ್ ಏನೋ ಇವತ್ತು ಬಂದು ಕೂತು ಮಾತುಕತೆ ಆಡೋಣ ಅಂತ ಹೇಳಿದ್ದಾರೆ. ಮಾತುಕತೆಯಲ್ಲಿ ಏನು ನ್ಯಾಯ ಸಿಗ್ತದೋ ಇವರು ನಮ್ಮ ಜಯಣ್ಣವ್ರ ಮನೆಯಲ್ಲಿ ಮಾತುಕತೆ ಆಡೋಣ ಅಂತ ಹೇಳಿದ್ದಾರೆ. ನ್ಯಾಯ ಏನು ಸಿಗ್ತದೋ ನೋಡಬೇಕು. ಇಲ್ಲ ಅಂದರೆ ಕಾನೂನು ಹೋರಾಟ ಇದರಲ್ಲಿ ನಾವು ಓಡಾಡೋ ಶಕ್ತಿನೂ ಇಲ್ಲ. ನೋಡೋಣ, ನಾವು ನಿಮ್ಮಂಥವ್ರು ಸಹಾಯಗಳು ನಾವು ತಗೊಳ್ಳೋಣ ಅಂತ ಬಯಸ್ತಾ ಇದ್ದೀವಿ. ಮತ್ತು ನನಗೆ ಪ್ರಾಣ ಬೆದರಿಕೆನೂ ಹಾಕಿದ್ದಾರೆ. ತಲೆ ಚೆಂಡಾಡ್ತೀನಿ, ಮತ್ತು ನೀನು ಸಿಕ್ಕು ನಿನ್ಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನು ನಡೀತದೋ, ನ್ಯಾಯ ಸಿಗುತ್ತೋ ಸಿಗಲ್ವೋ ಮುಂದೆ ನೆಕ್ಸ್ಟು ಇದರಲ್ಲಿ ಅಂತಂದ್ಬಿಟ್ಟು. ಮತ್ತು ನಾವು ಇಲ್ಲ ಅಂತಂದರೆ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಈ ಥರ ಎಲ್ಲ ತೊಂದರೆ ಆದರೆ ನಮಗೆ ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ದಯಮಾಡಕ್ಕೂ ಹಾಕ್ಕೊಂತೀವಿ, ಅರ್ಜಿ ಸಲ್ಲಿಸ್ಕೊತೀವಿ. ಫೋನ್ ಹಾಕಿದೆ ಅವರಿಗೆ, ಫೋನ್ ಹಾಕಿ ಕೇಳಿದೆ, ಯಾಕೆ ಈ ಥರ ಹಿಂಗೆ ನಮ್ಮ ಮನೆ ಹತ್ರ ಹೋಗಿದ್ರಂತೆ, ನಿಮಗೆ ಏನಿದ್ರು ನನ್ನ ಹತ್ರ ಮಾತಾಡಬೇಕಾಯಿತು ಅಂತ ಅಂದ್ಬಿಟ್ಟು. ಆಮೇಲೆ ಇಟ್ಕೊಂಡು ಮಾತಾಡಿದಾದ್ಮೇಲೆ ಬೈದೆ. ನಾನು ಕೆಲವೊಂದು ವಿಚಾರದಲ್ಲಿ ಕಾನೂನಲ್ಲಿ ಏನಿದೆಯೋ ಅದನ್ನು ದುಡ್ಡು ಕೊಟ್ಟಿದ್ದೀವಿ, ಮಾಡಿಸಿದ್ದೀರಾ, ಆಯಿತು, ಕೂತು ಮಾತಾಡಬೇಕಾಯ್ತು. ನೀವು ಮಾತಾಡೋಕ್ಕೆ ಅರ್ಹರಲ್ಲ, ನಿಮ್ಮಲ್ಲಿ ಬಾಯಲ್ಲಿ ವಚನಗಳು ಕರೆಕ್ಟಾಗಿ ಬರಲ್ಲ. ಆದ್ದರಿಂದ ನಾವು ಕೂತ್ಕೊಳ್ಳೋಕ್ಕೋದಿಲ್ಲ. ಏನಿದ್ರು ಕಾನೂನಲ್ಲಿ ಮಾತಾಡ್ತೀವಿ. ನೀವು ಮಾತೆತ್ತರೆ ಅವಶ್ಯ ಶಬ್ದ ಬಯ್ಯ ಮಾತಲ್ಲಿ ನಾವು ಕೇಳಿಸ್ಕೊಳಕ್ಕೆ ಆಗಲ್ಲ. ಆದ್ದರಿಂದ ಅವ್ರ ಬಯ್ಯ ಮಾತಿಗೆ ನಾನು ಬ್ಲ್ಯಾಕ್ ಲಿಸ್ಟು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಆ ಥರ ಇದರಲ್ಲಿ ಬೇರೆಯವ್ರ ಹತ್ರ ಎಲ್ಲನೂ ಕೆಟ್ಟದಾಗ ಆ ರೀತಿ ನಾವು ಹೇಳೋಕ್ಕೆ ಬರ್ತಾ ಇಲ್ಲ. ಅದು ಅವ್ರ ಹತ್ರನೇ ನೀವು ಕೇಳಬೇಕು. ಆಮೇಲೆ ರಾಜಕಾರಣಿ ಧಮಕಿಗಳು ನನಗೆ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಕಂಪ್ಲೇಂಟ್. ಕೆಲವೊಂದು ಅಧಿಕಾರಿಗಳು ಮಾಡಿರೋಂಥ ಈ ಕೆಲಸಗಳು ಫ್ರಾಡ್ ಕೆಲಸಗಳು ವೀರಮ್ಮ ಅನ್ನೋದಕ್ಕೆ ನೋಡಿ ಕಂಪ್ಲೇಂಟೂ ಇದಾಗಿದೆ. ಮತ್ತು ಇದು ವೀರಮ್ಮವರು ಆಧಾರ್ ಕಾರ್ಡಲ್ಲಿ ಫೋಟೋ ಹೇಗಿದೆ ನೋಡಿ. ಇಲ್ಲಿ ಡೀಡಲ್ಲಿ ಇದೇ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ಮಾಡಿದ್ದಾರೆ ಇವರು. ಯಾವ ರೀತಿಯಲ್ಲಿ ಅಂತ ಅಂದ್ಬಿಟ್ಟು. ಇದು ವೀರಮ್ಮ ಇದರಲ್ಲಿ ಕಾಣಿಸ್ತಾ ಇದೆಯಾ? ಇನ್ನೊಂದರಲ್ಲಿ ಇದೇ ಸರ್ವೆ ನಂಬರ್ ಇದರಲ್ಲಿ ಮಾಡಿದ್ದಾರೆ.